ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲವಂತ್. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 109 ಪ್ರಕಾರ ಏನು ಸರ್ಕಾರ ಅಧಿಸೂಚನೆ ಹೊರಡಿಸಿರ್ತದೆ. ಏನು ಕಲಬುರಗಿ ಜಿಲ್ಲೆಯಲ್ಲಿ ಏನು ಸಿಮೆಂಟ್ ಕಂಪ್ನಿಗಳು ಬರ್ತಾ ಇದ್ದಾವೆ, ಅದರ ಪ್ರಕಾರ ಅಧಿಸೂಚನೆ ಹೊರಡಿಸುವ ಮೂಲಕ ರೈತರ ಫಲವತ್ತಾದ ಕೃಷಿ ಜಮೀನು ಖರೀದಿ ಮಾಡಲು ಮುಂದಾಗಿರುತ್ತವೆ. ಮತ್ತು ಸುಮಾರು ವರ್ಷದಿಂದ ಅದರಲ್ಲಿ ಏನು ಕಂಡೀಷನ್ ಹಾಕಿರ್ತಾರಪ್ಪ ಅಂದರೆ 2 ವರ್ಷದಲ್ಲಿ ಬಳಕೆ ಮಾಡ್ಕೊಳ್ಬೇಕಂತ ಹೇಳ್ತದೆ. 109ರಲ್ಲಿ ತೊಗೊಂಡ ನಂತರ ಸರ್ಕಾರ ಅಧಿಸೂಚನೆಯಲ್ಲಿ ಷರತ್ತು ಹಾಕಿ ಕೊಟ್ಟಿರ್ತದೆ, 2 ವರ್ಷನಾಗ ಬಳಕೆ ಮಾಡ್ಕೊಳ್ಬೇಕು. ಮತ್ತು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1964 ಸೆಕ್ಷನ್ 95 ಪ್ರಕಾರ ಕೃಷಿ ಭೂಮಿಯನ್ನು ಕೃಷಿಯೇತರ ಜಮೀನಾಗಿ ಪರಿವರ್ತಿಸಿಕೊಂಡು ಅಂದರೆ ಎಣ್ಣೆಯಾಗಿ ಮಾಡಿಕೊಂಡು ಬಳಕೆ ಮಾಡ್ಕೊಳ್ಬೇಕಂತ ಹೇಳ್ತದೆ. ಆದರೆ ಕಲಬುರಗಿ ಜಿಲ್ಲೆಯಿರುವ ಸುಮಾರು ಅನೇಕ ಕಂಪ್ನಿಗಳು ಏನು ಮಾಡ್ತಾಯಿದ್ದಾವೆ, ರೈತರ ಫಲವತ್ತಾದ ಕೃಷಿ ಜಮೀನು ಖರೀದಿ ಮಾಡಿ ರೈತರಿಗೆ ಯಾವುದೇ ಉದ್ಯೋಗ ನೀಡಲಾರದೆ ಮತ್ತು ಕೃಷಿ ಭೂಮಿಯನ್ನು ಅದು ಕಂಪ್ನಿಗಾಗಿ ಬಳಕೆ ಮಾಡ್ಕೊಳ್ಳಾರದೆ ಕಡಿಮೆ ಮೊತ್ತದಲ್ಲಿ ಖರೀದಿ ಮಾಡಿ ಪಡವು ಹಾಕ್ತಾಯಿದೆ. ಅಂದರೆ ಸುಮಾರು 2000ದಿಂದ 3000 ಎಕರೆ ಖರೀದಿ ಮಾಡ್ತಾಯಿದ್ದಾವೆ. ಅಂದರೆ ಅಷ್ಟು ಭೂಮಿ ಕಂಪ್ನಿಗಳಿಗೆ ಅವಶ್ಯಕತೆ ಇರೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಬೇಕಾಗ್ತಾವಂತ ತಿಳ್ಕೊಂಡು ಸಾಕಷ್ಟು ಪ್ರಮಾಣದಲ್ಲಿ ಮತ್ತು ಕಡಿಮೆ ಮೊತ್ತದಲ್ಲಿ ಇರೋದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಖರೀದಿ ಮಾಡ್ತಾಯಿದ್ದಾವೆ. ಈ ರೀತಿ ರೈತರಿಗೆ ಮೋಸ ಮತ್ತು ವಂಚನೆ ಮಾಡ್ತಾಯಿದ್ದಾವೆ. ಯಾವುದೇ ಉದ್ಯೋಗ ನೀಡ್ತಾ ಇಲ್ಲ, ಉದ್ಯೋಗ ಬದಲಾಗಿ ದುಡ್ಡು ನೀಡ್ತಾ ಇದ್ದಾರೆ. ಆದರೆ ಆ ದುಡ್ಡು ತಕ್ಕ ನೀಡ್ತಾ ಇಲ್ಲ, ಅದು ದುಡ್ಡು ನಿಲ್ಲುವುದಿಲ್ಲ ಕೈಯಲ್ಲಿ. ಹೀಗಾಗಿ ಮೋಸ ವಂಚನೆ, ಅದು ಒಂಥರ ಮೋಸ ಮತ್ತು ವಂಚನೆ ಅದು. ಹೀಗಾಗಿ ನಾನು ಎಲ್ಲ ಕಲಬುರಗಿ ಜನತೆಯಲ್ಲಿ ಏನು ಬೇಡ್ಕೊಳ್ತೀನಪ್ಪ ಅಂದರೆ, ತಮ್ಮ ವ್ಯಾಪ್ತಿಯಲ್ಲಿ ಏನು ಯಾವ್ಯಾವ ಗ್ರಾಮದಲ್ಲಿ ಸಿಮೆಂಟ್ ಕಂಪನಿಗಳು ಬಂದಿದ್ದಾವೆ, ಯಾವ ಭೂಮಿ ತೊಗೊಂಡಿದ್ದಾರೆ, ಅದು 2 ವರ್ಷ ಮಾತ್ರ ವ್ಯಾಲಿಡ್ ಇರ್ತದೆ. ಇದು 2 ವರ್ಷದಲ್ಲಿ ಬಳಕೆ ಮಾಡ್ಕೊಳ್ಳಿಲ್ಲ ಅಂದರೆ ಸರ್ಕಾರಕ್ಕೆ ಪತ್ರ ಬರೀಬೇಕು. ತಾವು ಯಾವ್ಯಾವ ಗ್ರಾಮಸ್ಥರು ರೈತರು ಭೂಮಿ ಕಳ್ಕೊಂಡಿರಿ, 2 ವರ್ಷದಲ್ಲಿ ಬಳಕೆ ಮಾಡ್ಕೊಂಡಿಲ್ಲ, 30 ವರ್ಷ 40 ವರ್ಷ ಆಗಿವೆ ಒಬ್ಬೊಬ್ಬರದು ಬಳಕೆ ಮಾಡ್ಕೊಂಡಿಲ್ಲ ಅಂಥವ್ರೆಲ್ಲರೂ ಜಿಲ್ಲಾಧಿಕಾರಿಗಳು ಮನವಿ ಪತ್ರ ಪ್ರತಿ 15 ದಿನಕ್ಕೊಮ್ಮೆ 1 ವರ್ಷದವರೆಗೆ ದೂರು ಸಲ್ಲಿಸ್ತಾ ಹೋರಿ. ಅದನ್ನು ತಮ್ಮ ಕೆಲಸ ಆಗ್ತದೆ, ತಮ್ಮ ಭೂಮಿ ತಮಗೆ ಮತ್ತು ವಾಪಸ್ ಸಿಗ್ತದೆ. ಸರ್ಕಾರ ಮಟ್ಟದ ಅಧಿಕಾರಿಗಳು ಬರೀರಿ, ಸಚಿವರುಗಳು ಬರೀರಿ, ಶಾಸಕರುಗಳು ಬರೀರಿ. ತಾವು ಸುಮ್ಮನೆ ಅವ್ರ ಹಿಂದೆ ತಿರುಗಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಲೆಟ್ರ್ ಬರೀರಿ, ಪತ್ರಗಳು ಬರೀರಿ. ಸರ್ಕಾರ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಬರಿತಾ ಹೋರಿ. ಪ್ರತಿ 15 ದಿನಕ್ಕೊಮ್ಮೆ ಬರಿತಾ ಹೋರಿ. ಆನಂತರ 1 ವರ್ಷದಲ್ಲಿ ಅದರದ್ದೆಲ್ಲ ಫಲ ಕಾಣ್ತಿರುತ್ತೆ ನೀವು. ಅದು ಎಲ್ಲ ಫೈಲ್ ಆಗಿ ಅದು ತಾವು ಕೋರ್ಟಿಗೆ ಹೋಗ್ಲಿಕ್ಕೂ ಅನುಕೂಲ ಆಗ್ತದೆ. ತಾವು ಭೂಮಿ ನಮಗೆ ದುಡ್ಡು ಸಿಕ್ಕಿಲ್ಲ ಅಂತ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಪರಿಹಾರಕ್ಕಾಗಿ ನೀವು ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಕಡಿಮೆ ಮೊತ್ತ ಅಂತ ತಿಳ್ಕೊಂಡು, ಯಾಕಂದ್ರೆ ಅವರೆಲ್ಲ ಕಂಪ್ನಿ ದೊಡ್ಡ ವಕೀಲರು ಕಾನ್ಸೆಂಟ್ ಲೆಟರ್ ಬರ್ಕೊಂಡು ಎಲ್ಲ ಅವ್ರು ರಿಜಿಸ್ಟರ್ ಮಾಡ್ಕೊಂಡು ಇದು ಮಾಡಿರ್ತಾರೆ ಅವರು. ತಾವು ಆ ಮುಖಾಂತರ ಹೋಗ್ಬೇಡ್ರಿ. ಕೃಷಿ ಭೂಮಿಯನ್ನು ಕೃಷಿಯೇತರ ಜಮೀನಾಗಿ ಪರಿವರ್ತಿಸ್ಕೊಂಡಿಲ್ಲ ಮತ್ತು 2 ವರ್ಷಗಳಲ್ಲಿ ಬಳಕೆ ಮಾಡ್ಕೊಂಡಿಲ್ಲ ಅಂತ ತಿಳ್ಕೊಂಡು ಈ ರೀತಿ ಹೋರಿ. ಪ್ರತಿ 15 ದಿನಕ್ಕೊಮ್ಮೆ ಮತ್ತು ಅಥವಾ ತಿಂಗಳಿಗೊಮ್ಮೆ ಪತ್ರ ಬರಿತಾ ಹೋರಿ. 1 ವರ್ಷದಲ್ಲಿ ಆದರೆ ಅದೆಲ್ಲ ಸರ್ಕಾರ ಗಮನಕ್ಕೆ ಬರ್ತದೆ. ಇವೆಲ್ಲ ಬಂಡವಾಳಶಾಹಿಗಳು ಏನು ಕಡಿಮೆ ಮೊತ್ತದಲ್ಲಿ ಭೂಮಿ ಖರೀದಿ ಮಾಡ್ತಾ ಇದ್ದಾರೆ, ಅವೆಲ್ಲ ಭೂಮಿ ಮತ್ತು ತಮ್ಮ ರೈತರಿಗೆ ವಾಪಸ್ ಕೊಡ್ತಾರೆ ಮತ್ತು ಉದ್ಯೋಗದಾರ ಕೊಡ್ತಾರೆ. ಹೀಗಾಗಿ ತಾವು ಏನು 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಪತ್ರ ಬರಿತಾ ಹೋರಿ. ತಮ್ಮ ಭೂಮಿ ತಮಗೆ ವಾಪಸ್ ಸಿಗ್ತವೆ. MLA ಹಿಂದೆ ತಿರುಗಾಡಬೇಡ್ರಿ, MP ಹಿಂದೆ ತಿರುಗಾಡಬೇಡ್ರಿ, ಸಚಿವರುಗಳ ಹಿಂದೆ ತಿರುಗಾಡಬೇಡ್ರಿ. ಅವೆಲ್ಲ ಬಂಡವಾಳಶಾಹಿಗಳು ಅಂದ್ರೆ ಕಂಪ್ನಿಗಳು ಏಜೆಂಟ್ ಆಗಿದ್ದಾರೆ ಅವರೆಲ್ಲರೂ. ಅವರು ಯಾವುದೇ ಕಾರಣಕ್ಕಾಗಿ ನಿಮ್ಮ ಕೆಲಸ ಮಾಡೋದಿಲ್ಲ. ನಿಮ್ಮ ಭೂಮಿ ನಿಮಗೆ ವಾಪಸ್ ಸಿಗೋದಿಲ್ಲ. ನಿಮ್ಮ ಉದ್ಧಾರ ಮಾಡ್ಲಿಕ್ಕೆ ನಿಮಗೆ ಯಾರೂ ಬರಲ್ಲ. ನಿಮ್ಮ ಉದ್ಧಾರ ನೀವೇ ಮಾಡ್ಕೋಬೇಕು. ನೀವು ಪತ್ರ ಬರಿತಾ ಹೋರಿ 1 ವರ್ಷದವರೆಗೆ. ಯಾರ್ಯಾರು ಭೂಮಿ ಕಳ್ಕೊಂಡಿರಿ, ನಮ್ಮ ಭೂಮಿ ನಮಗೆ ವಾಪಸ್ ಕೊಡ್ರಿ. ಇವು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಸೆಕ್ಷನ್ 109ರ ಅಧಿಸೂಚನೆ ಷರತ್ತುಗಳು ಉಲ್ಲಂಘನೆ ಮಾಡಿದ್ದಾರೆ ಮತ್ತು ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯಾಗಿ ಪರಿವರ್ತಿಸಿಕೊಂಡಿಲ್ಲ. ಇದು ಮರಳು ಸರ್ಕಾರ ವಾಪಸ್ ಪಡಿಬೇಕು ಮತ್ತು ನಮಗೆ ಮೂಲ ರೈತರಿಗೆ ವಾಪಸ್ ಕೊಡಬೇಕಂತ ತಾವು ಪತ್ರ ಬರಿತಾ ಹೋರಿ. ತಮ್ಮ ಭೂಮಿ ತಮಗೆ ವಾಪಸ್ ಸಿಗ್ತವೆ. 30 ವರ್ಷ ಮತ್ತು 40 ವರ್ಷದಿಂದ ಬಳಕೆ ಮಾಡ್ಕೊಂಡಿಲ್ಲ, ಅವೆಲ್ಲ ಭೂಮಿ ವಾಪಸ್ ಸಿಗ್ತವೆ. ಜೈ ಭೀಮ್, ನಮಸ್ಕಾರ. ಜೈ ಭೀಮ್, ನಮೋ ಬುದ್ಧ.